ಅವರಲ್ಲಿದ್ದ ಕ್ರಿಕೆಟ್ ಹುಚ್ಚಿನ ಬಗ್ಗೆ ಅಂದರೆ ಈ ದೇವಿ ಆರಾಧಕರು ಮತ್ತು ದೇವರನ್ನು ತುಂಬ ಪ್ರಾರ್ಥಿಸ್ತಾ ಇದ್ರು. ಸ್ನೇಹಲೋಕ ಕ್ರಿಕೆಟ್ ಕಪ್ಪು ಎಲ್ಲರೂ ಭಾಗಿಯಾಗಿದ್ದರು. ಹೌದು, ನಾವು ಒಂದೊಂದು ಆ ಸ್ನೇಹಲೋಕದಲ್ಲಿ ನಾನು ಹೆಚ್ಚು ಏನು ಹೋಗಿ ಭಾಗವಹಿಸಿದ್ದು, ಕ್ರಿಕೆಟ್ ಆಡಿದ್ದು ಇಲ್ಲ. ಆದರೆ ಅವರು ಅದರಲ್ಲಿ ಏನಾದರೂ ಮ್ಯಾಚ್ ನಡೆಯೋದು, ಸ್ಪೆಷಲ್ ಅಕೇಶನ್ಸ್ನೆಲ್ಲ ಹೆಣ್ಮಕ್ಳನ್ನೂ ಕರೆಯೋರು. ಸೊ ನಾವು ಹೋಗಿ ಚಪ್ಪಾಳೆ ತಟ್ಟಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದಿದೆ ಅವರೆಲ್ಲ ಆಡ್ಬೇಕಾರೆ. ಅದು ಬಿಟ್ಟರೆ ಅವ್ರ ಜೊತೆ ಯಾವಾಗಲೂ ಇದ್ದಿದ್ದು ಹೀರೋಗಳು, ಬೇರೆ ಕಲಾವಿದರು, ಅದರಲ್ಲಿ ಜಾಸ್ತಿ ಪುರುಷರೇ ಜಾಸ್ತಿ ಈ ಸಂಘದಲ್ಲೇ ಇದ್ದಿದ್ದು. ಅವರು ಶನಿವಾರ ಭಾನುವಾರ ಅಂದರೆ ಸ್ನೇಹಲೋಕದು ಸ್ಟಾರ್ಟ್ ಆಗೋದು. ಫುಡ್ ಅಂದರೆ ತುಂಬ ಇಷ್ಟ ಅಂತೆ ತಾರಮ್ಮ, ಅಂದರೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ನೀವೇನಾದರೂ ಅವ್ರಿಗೆ ಮಾಡ್ಕೊಂಡು ಹೋಗಿ ಕೊಟ್ಟಿರೋದಾಗಿರ್ರಿ, ಅದರ್ವೈಸ್ ಅವ್ರ ಜೊತೆ ಊಟದ ಬಗ್ಗೆ? ಅವ್ರ ಜೊತೆ ಸಖತ್ತಾಗಿ ಮಾಡಿದ್ದೀನಿ. ಅದರಲ್ಲಿ ವೆಜ್ಜೇ ಜಾಸ್ತಿ ಮಾಡಿರೋದು. ನಂಗೆ ನಾನ್ ವೆಜ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ಊಟ ಮಾಡ್ಕೊಂಡು ತಗೊಂಡೋಗಿಲ್ಲ. ಯಾಕೆ ತಾರಮ್ಮ ಕೊನೆಯಾಗಿ ಅವರು ಅಂತರ್ಮುಖಿ ಅಂದರೆ ದೀಕ್ಷೆಯನ್ನು ತಗೊಂಡಿದ್ರು? ಯಾಕೆ ಕೊನೆ ದಿನಗಳಲ್ಲಿ ಮೀಟ್ ಮಾಡಿದ್ರ ಅವರು? ಬನ್ನಂಜೆ ಗೋವಿಂದಾಚಾರ್ಯರಿಗೆ ಒಂಥರ ಅವ್ರನ್ನ ಗುರುಗಳಾಗಿ ತಗೊಂಡ್ಬಿಟ್ಟಿದ್ರು. ಕೊನೆಗೆ ಅಂತಲ್ಲ, ಐ ಥಿಂಕ್ ಅವ್ರ ಕಾಲವಾದಕ್ಕೆ ಮುಂಚೆನೇ ಒಂದು 10-15 ವರ್ಷದಿಂದನೇ ಅವರ ಪ್ರವಚನಗಳನ್ನು, ಕ್ಯಾಸೆಟ್ಗಳನ್ನು ನಮಗೆಲ್ಲ ಎಷ್ಟೊಂದು ಸತಿ ಕೊಟ್ಟು ಕಾರಲ್ಲಿ ಹಾಕ್ಕೊಂಡು ಕೇಳ್ಕೊಂಡು ಹೋಗು, ನಿಂಗೆ ಎಷ್ಟು ಸಮಾಧಾನ ಆಗುತ್ತೆ ಹೋಗು ಅಂತೆಲ್ಲನೂ ಹೇಳಿದ್ದು ಉಂಟು. ನಾವು ತಗೊಂಡು ಅದನ್ನು ಅವರು ಒಂದು 2-3 ಕ್ಯಾಸೆಟ್ ಕೊಟ್ಟಿದ್ರು. ಅದಾದಮೇಲೆ ನಾನು ಕೂಡ ಕೊಂಡ್ಕೊಂಡು ಅದನ್ನು ಕೇಳ್ಕೊಳ್ತಾ ಅವ್ರ ಪ್ರವಚನ ಎಲ್ಲ ಕೇಳ್ಕೊಂಡು ಹೋಗ್ತಿದ್ದೆ. ಸೊ ಅದು ಅವ್ರಿಗೆ ಅನಿಸಿರ್ಬೋದು, ಅವರಿಗೆ ಹೀ ಟ್ರಾನ್ಸ್ಫಾರ್ಮ್ಡ್ ಹಿಮ್ಸೆಲ್ಫ್. ಆ ಥರ ಬಹುಶಃ ಬನ್ನಂಜೆ ಅವರ ಪ್ರವಚನಗಳು ಅವ್ರ ಮೇಲೆ ತುಂಬ ಪ್ರಭಾವ ಬೀರುತ್ತು ಅನ್ನೋದು ಸತ್ಯ. ಯಾಕಂದರೆ ನಾನು ಅದನ್ನು ಕೇಳಿದ್ದೀನಿ, ನಮಗೂ ಅದನ್ನು ಕೊಟ್ಟು ಕೇಳಿಸಿದ್ದಾರೆ. ಸೊ ಅದರಿಂದ ಬಟ್ ಅದು ತುಂಬ ಕೊನೆಯಲ್ಲ ಮಂಗಳ, ಅದು ಒಂದು 10-15 ಇಯರ್ಸ್ ಮುಂಚೆನೆ. ಸಾಯಿಬಾಬಾ ಲುಕ್ ಹಾಕ್ಕೊಳ್ತಾ ಇದ್ರು. ಅದೊಂಥರ ಬಹುಶಃ ಯಾವುದೋ ಸಿನಿಮಾದಲ್ಲಿ ಆ ಥರದೊಂದು ಗೆಟಪ್ ಇತ್ತು ಅಂತ ಕಾಣುತ್ತೆ. ಅಲ್ಲಿಂದ ಎಲ್ಲರೂ ಅವ್ರಿಗೆ ಚೆನ್ನಾಗಿ ಕಾಣ್ತೀರಾ ಅಂತ. ಸೊ ಈ ಸ್ಟಾರ್ಟೆಡ್ ಈ ಸ್ಟೈಲ್, ಅದೊಂಥರ ಅವ್ರದ್ದು ಒಂದು ಸ್ಟೈಲೇ ಆಗೋಯ್ತದು, ಒಂದು ಅದು ಒಂಥರ ಅವ್ರು ಬಂದರೆ ಆ ಥರ. ಅಯ್ಯೋ ಅವ್ರದ್ದು ಚರಿಷ್ಮಾ ಎಲ್ಲ ಹೆಂಗಿತ್ತಮ್ಮ, ವೆನ್ ಈ ಕಮ್ಸ್ ಇಟ್ ವಾಸ್ ಲೈಕ್ ಒಂಥರ ಬೆಳಕು ಥರ ಆಗ್ತಿತ್ತು. ತುಂಬ ಸ್ಮಾರ್ಟು. 360 ಡಿಗ್ರಿನಲ್ಲೂ ಕೂಡ ಯಾವ ಕಡೆಯಿಂದ ನೋಡಿದ್ರು ವಿಷ್ಣು ಸರ್ ತುಂಬ ಸ್ಮಾರ್ಟ್ ಅಂತೆ, ಹ್ಯಾಂಡ್ಸಮ್ ಅಂತೆ. ಸೊ ಎಲ್ಲರಿಗೂ ಒಂದು ರೀತಿ ಇದಿರುತ್ತೆ, ಅಂದರೆ ಈ ಕಡೆ ಪೋರ್ಷನ್ ಮಾತ್ರ ನಂದು ತೆಗೀರಿ, ಅದು ಚೆನ್ನಾಗಿರುತ್ತೆ, ಈ ಕಡೆ ಚೆನ್ನಾಗಿರೋದಿಲ್ಲ ಅಂತ. ಆದರೆ ಅವರು 360 ಆ್ಯಂಗಲ್ ಎಲ್ಲ ನೋಡಿದ್ರು ತುಂಬ ಸ್ಫುರದ್ರೂಪಿ ನಟ ಅಂತ. 360 ಡಿಗ್ರೀಸ್ ಏನು ಆ್ಯಕ್ಚುಲಿ 800 ಡಿಗ್ರೀಸ್ ಅನ್ಬೋದು. ಯಾಕಂದರೆ ಇದು ಕೂಡ ಶುದ್ಧವಾಗಿತ್ತು ಅವರಿಗೆ. ಅಲ್ಲಿ ಮನಸ್ಸಲ್ಲಿ ನಾನು ನೋಡಿದ ಹಾಗೆ ಯಾರನ್ನು ಬೈಕೊಳ್ಳೋದು, ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡೋದು, ಅಥವಾ ಯಾರ ಬಗ್ಗೆನೂ ತಮಾಷೆಯಾಗಿ ಮಾತಾಡೋದು ನಾನು ನೋಡೇ ಇಲ್ಲ. ಐ ಹ್ಯಾವ್ ಸೀನ್ ಹಿಮ್ ವೆರಿ ವೆರಿ ಬ್ಯಾಲೆನ್ಸ್ಡ್. ಆಮೇಲೆ ಅಣ್ಣವ್ರನ್ನ ಕಂಡ್ರೆ ಅತ್ಯಂತ ಪ್ರೀತಿ, ಅವ್ರ ಬಗ್ಗೆ ಅತ್ಯಂತ ಗೌರವ. ಆಮೇಲೆ ಹೆಂಡತಿಯನ್ನೇ ತಾಯಿ ಅಂತ ಕರೆದಿದ್ದು, ಅಥವಾ ಅವ್ರು ನಡ್ಕೊಳ್ತಾ ಇದ್ದಿದ್ದ ರೀತಿ, ಅವರ ತಾಯಿಯ ಕೊನೆಯ ಕ್ಷಣಗಳನ್ನು ನಾನು ನೋಡಿದ್ದೀನಿ ಅವ್ರ ಜೊತೆ ಇದ್ದಾಗ. ಅವ್ರ ತಾಯಿಯನ್ನು ಪ್ರೀತಿಸ್ತಾ ಇದ್ದಿದ್ದ ರೀತಿ, ಮಕ್ಕಳನ್ನು, ಅವ್ರ ಹೆಣ್ಮಕ್ಳನ್ನು ಚಂದನನಾಗಲಿ ಅಥವಾ ಕೀರ್ತಿನಾಗಲಿ ಅವರ ನೋಡ್ಕೊಳ್ತಾ ಇದ್ದಿದ್ದ ರೀತಿ, ಅದನ್ನೆಲ್ಲವೂ ನಾನು ಕಣ್ಣಾರೆ ನೋಡಿದ್ರಿಂದ ಹಿ ಈಸ್ ನಾಟ್ ಓನ್ಲಿ 360 ಡಿಗ್ರೀಸ್, ಹಿ ಈಸ್ 800 ಡಿಗ್ರೀಸ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್. ಅವರ ನಿಧನದ ದಿನ ಹೇಗಿತ್ತು ತಾರಮ್ಮ? ನೀವು ಸುದ್ದಿ ಕೇಳಿದಾಗ ಮಧ್ಯರಾತ್ರಿ ಅಂತ ಅನಿಸುತ್ತೆ. ಸೊ ಅದ್ರ ಬಗ್ಗೆ ನಾವು ಮೊದಲ ಸಲ ಶೂಟಿಂಗಿಗೆ ಕೇರಳಕ್ಕೆ ಹೋಗಿದ್ವಿ ಆವತ್ತು ಹಿಂದೆ. ಅದಕ್ಕೆ ಮುಂಚೆ ನಮ್ಮ ಮನೇಲಿ ನಮ್ಮ ದೊಡ್ಡಮ್ಮ ಅವ್ರದ್ದು ಕಾಲವಾಗಿದ್ದರು 24th ಡಿಸೆಂಬರ್. ಸೊ ಅದನ್ನು ಎಲ್ಲ ಕಾರ್ಯ ಮುಗಿಸ್ಕೊಂಡು ಒಂದು 3 ದಿನದ ಹಾಲು ಅದು ಆಗಿ ನಾವು ಹೋಗಿದ್ವಿ. ಅದಕ್ಕೆ ಮುಂಚೆ ನಾವು ವಿಷ್ಣು ಸರ್ನನ್ನು ಭೇಟಿ ಮಾಡಿದ್ವಿ. ನಾನು ವೇಣು ಮೈಸೂರಿನಲ್ಲಿ ಕಿಂಗ್ಸ್ ಕೋರ್ಟ್ ಹೋಟ್ಲಲ್ಲಿ ಭೇಟಿ ಮಾಡಿದ್ವಿ. ಅದಾದಮೇಲೆ ಹೋಗಿದ್ದು ನನಗೆ ಅನಂತೂರವರು ಐ ಥಿಂಕ್ ಬೆಳಗಿನ ಜಾವ 3-3:30 ನನಗೆ ನಾವಲ್ಲಿ ಅವತ್ತೇ ಹೋಗಿ ಉಳಿದಿದ್ದೀವಿ ರಾತ್ರಿ. ನೆಕ್ಸ್ಟ್ ಡೇಯಿಂದ ನಮ್ಗೆ ಶೂಟಿಂಗು ಚಾರೆಕುಡಿ ಅದು ಫಾಲ್ಸ್ ಇದೆಯಲ್ಲ, ನಮ್ಮ ಕ್ಲೈಮ್ಯಾಕ್ಸ್ ಶೂಟಿಂಗ್ ಅದು ಹೋಗಿದ್ದೀವಿ. ನನಗೆ ಫೋನ್ ಬರುತ್ತೆ ಅನಂತೂರಿಂದ, ಎಲ್ಲಿದ್ದೀರಮ್ಮ, ಹೋಗ್ಬಿಟ್ಟಿದ್ದಾರೆ ಮೈಸೂರಿಂದ ಹೆಂಗಾಯಿತು ಅಂದರೆ ಬೆಳಗ್ಗೆ ಎಲ್ಲ ನಾನು, ನಮ್ಮ ಯಜಮಾನರು, ಇವರು ರಂಗಾಯಣ ರಘು, ಎಲ್ಲರೂ ಎಲ್ಲರೂ, ನಾವು ಬಂದಿರಲಿಲ್ಲ ಅನ್ಸುತ್ತೆ ನಮ್ಮ ಜೊತೆ, ಬಂದ ನೆಕ್ಸ್ಟ್ ಡೇ ನಂಗೆ ಅದು ಯಶದ ಬಗ್ಗೆ ಮರ್ತೋಗಿದೆ. ಎಲ್ಲರೂ ಕೊಚ್ಚಿನ್ ಏರ್ಪೋರ್ಟಿಗೆ ಬರ್ತೀವಿ. ಬೆಳಗ್ಗೆ ಹತ್ಬಿಟ್ಟು ನಾವು ನ್ಯಾಷನಲ್ ಕಾಲೇಜ್ ಗ್ರೌಂಡಿಗೆ ನಾವು ಬರೋ ಅಷ್ಟರಲ್ಲಿ ಬಾಡಿ ಅಲ್ಲಿ ಬಸವನಗುಡಿ ಅಲ್ಲಿ ತಂದಿರ್ತಾರೆ, ಅಲ್ಲಿ ಅವ್ರ ದರ್ಶನ ಮಾಡ್ತೀವಿ. ಒಂಥರ ಸಖತ್ ಸಂಕಟ ಆಗುತ್ತೆ. ಯಾಕೆಂತಂದರೆ ಅವರು ನನಗೆ ನಮ್ಮ ದೊಡ್ಡಮ್ಮ ಕಾಲವಾದಾಗ ನನಗೆ ಫೋನಲ್ಲಿ ಮೈಸೂರಿಂದ ಕನಿಷ್ಠ ಅಂದರೆ 1-1.5 ಗಂಟೆ ಮಾತಾಡಿದ್ದಾರೆ.
ಆವತ್ತು ಕಾಲವಾದ ದಿನ ಅವ್ರನ್ನ ನೋಡೋಕ್ಕೆ ಬಂದಾಗ ನಾನು ಬೇರೆ ಬೇರೆ ಚಾನಲ್ಸಲ್ಲೂ ಹೋಗಿ ಲೈವಲ್ಲಿ ಕೂತಿದ್ದೆ. ನನಗೆ ಅದೇ ಕಣ್ಣೀರು ತಡೆ ಅಂದರೆ ಅವ್ರು ಮಾತಾಡಿದ್ನೇ ಮಾತಾಡ್ತಿದ್ದೆ. ಯಾಕಂದರೆ ಅವ್ರು ಹೇಳ್ತಾನೇ ಹಿಂಗೆ ಅಳಬಾರ್ದು, ಕಾಲವಾದ ಅವರು ಮೋಕ್ಷ ಸಿಗಲ್ಲ ನೀನು ಕಣ್ಣೀರು ಹಾಕ್ಕೊಂಡು ಹೋದರೆ, ಆ ಥರ ಎಲ್ಲ ನಮ್ಮ ದೊಡ್ಡಮ್ಮಂಗೆ ನಾನು ಕಣ್ಣೀರು ಹಾಕ್ಕೊಂಡು ಕಣ್ಣೀರು ಹಾಕ್ತಿದ್ರೆ ಫೋನಲ್ಲಿ ಅವ್ರು ಅದನ್ನೆಲ್ಲ ಹೇಳ್ತಿದ್ರು. ಬಟ್ ನಮ್ಮ ಕಣ್ಣೀರು ತಡೆಯೋಕ್ಕೆ ಆಗ್ತಿರ್ಲಿಲ್ಲ ಅವಾಗ. ಅದನ್ನು ದಿನ ಮರೆಯೋಕ್ಕೆ ಆಗಲ್ಲವ. ಮೇಡಮ್, ಅವ್ರಿಗೆ ಇದ್ದಾಗ ಕೂಡ ಅವ್ರಿಗೆ ನೆಮ್ಮದಿ ಕೊಡಲಿಲ್ಲ. ಈಗ ಅವರು ನಿಧನರಾದ್ಮೇಲೂ ಕೂಡ ಅವ್ರಿಗೆ ಏನೂ ಸಿಗ್ತಿಲ್ಲ, ನ್ಯಾಯನೂ ಸಿಗ್ತಿಲ್ಲ, ಸ್ಮಾರಕನೂ ಸಿಗ್ತಿಲ್ಲ, ಏನು ಪ್ರಶಸ್ತಿಗಳು ಸಿಗ್ತಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇತ್ತು. ಕೊನೆಗೂ ಇವತ್ತು ಒಂದು ಒಳ್ಳೆ ಟೈಮ್ ಬಂದಿದೆ. ಸೊ ನೀವೆಲ್ಲವನ್ನ ನೋಡಿರ್ತೀರ, ಅವ್ರ ಕಷ್ಟದ ದಿನಗಳನ್ನು ನೋಡಿರ್ತೀರ. ಈಗ ಅದಕ್ಕೂ ನೀವು ಸಾಕ್ಷಿ ಆಗಿದ್ದೀರಾ, ಕರ್ನಾಟಕ ರತ್ನ ಪ್ರಶಸ್ತಿಗೂ ಕೂಡ. ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ ಅವ್ರು ಹರ್ಡಲ್ಸ್ ಮಾಡಿದ್ದು ಡೇ ಬಗ್ಗೆ ಏನು ಗೊತ್ತಾ, ಒಂದು ಅವ್ರು ನನಗಿಂತ ಹೆಚ್ಚಾಗಿ ಅವ್ರ ಜೊತೆ ತುಂಬ ಒಡನಾಟ ಇದ್ದಿದ್ದು ದೊಡ್ಡವರೆಲ್ಲ ಅವ್ರ ಕಷ್ಟಗಳ ದಿನಗಳನ್ನೆಲ್ಲ ನೋಡಿರೋದುಂಟು. ನಾನು ಬರೋಷ್ಟರಲ್ಲಿ ಅವರ ಸುಖವಾದ ದಿನಗಳನ್ನೇ ನೋಡಿದ್ದು ಹೆಚ್ಚು. ಸೊ ನನಗೆ ಅವ್ರ ಪ್ರಶಸ್ತಿಗಳು ಭಾಳಷ್ಟು ಬಂದಿದ್ವು. ಒಂದು ಪ್ರಶಸ್ತಿ ನನಗೆ ಗೊತ್ತಿರೋ ಥರ ಯಾರೋ ಇನ್ನೊಬ್ಬರ ಕಲಾವಿದರ ಜೊತೆ ಹಂಚ್ಕೊಂಡಿದ್ದು ಉಂಟು. ಆ ಸಮಯದಲ್ಲಿ ನನ್ನ ಪ್ರಶಸ್ತಿ ಬೇಡ ಅಂತಲೂ ಅವ್ರು ಹೇಳ್ಕೊಂಡಿದ್ದು ಉಂಟು. ಬಟ್ ಯಾವಾಗಲೂ ಹೇಳೋರು ನನ್ನ ಜೀವನದಲ್ಲಿ ಎಲ್ಲ ಲೇಟು ಅಂತ ಯಾವಾಗಲೂ ತಮಾಷೆ ಮಾಡೋರು. ಬಟ್ ಈ ಪ್ರಶಸ್ತಿನೂ ಅವ್ರ ಜೀವನ ಇಲ್ದಿದ್ದಾಗ ಬಂತಲ್ಲ ಅನ್ನೋದು ಸಂಕಟ ಅಷ್ಟೇ. ಅವ್ರಿದ್ದಾಗ ಬಂದುಬಿಟ್ಟಿದ್ರೆ ಆ ಸಂಭ್ರಮ ಹೆಂಗಿತ್ತು ಮಂಗಳ, ಅದು ಬೇರೆ ರೀತಿಯೇ ಇರ್ತಾಯಿತ್ತು. ಇಬ್ಬರದು ಅಷ್ಟೇ, ಸರೋಜಾದೇವಿಯವ್ರದ್ದು ಅಷ್ಟೇ, ವಿಷ್ಣು ಸರ್ದು ಅಷ್ಟೇ. ಅವ್ರು ಇದ್ದಾಗ ಬಂದಿರಬೇಕಿತ್ತು ಅಂತ. ತಡ ಆಯಿತು ಅನ್ನೋದು ಸತ್ಯ. ಬಟ್ ಆದರೂ ಈಗಲಾದರೂ ಸರ್ಕಾರ ಗುರುತಿಸಿ ಎಲ್ಲ ಕಲಾವಿದರ ಮತ್ತು ಎಲ್ಲ ಅಭಿಮಾನಿಗಳ ಮನವಿಯನ್ನು ಸ್ವೀಕಾರ ಮಾಡಿ ಅವ್ರನ್ನ ಗೌರವಿಸ್ತಿದೆಯಲ್ಲ, ಅದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಸರ್ಕಾರಕ್ಕೆ. ಒನ್ ವರ್ಡ್ ಫಾರ್ ಸಾಹಸಸಿಂಹ ವಿಷ್ಣುವರ್ಧನ ಏನು ಹೇಳ್ತೀವಿ? ನಾನು ಒಂದು ಲೇಖನ ಬರೆದಿದ್ದೆ ಅವ್ರು ಹೋಗಿದ ತಕ್ಷಣ, ಅಣ್ಣ ನೀನು ಮತ್ತೆ ಹುಟ್ಟು ಬಾ ಅಂತ. ಅದಕ್ಕೋಸ್ಕರ ನನ್ನ ಮಗ ಬಂದ ತಕ್ಷಣವೇ ಅವ್ರಿಗೆ ಶ್ರೀಕೃಷ್ಣ ಇಷ್ಟವಾದ ದೇವರು, ನನಗೂ ಶ್ರೀಕೃಷ್ಣ ಇಷ್ಟವಾದ ದೇವರು, ಅದಕ್ಕೆ ಅದನ್ನೇ ಹೆಸರಿಟ್ಟೆ ಶ್ರೀಕೃಷ್ಣ ಅಂತ. ಥ್ಯಾಂಕ್ ಯು ಕಡೆ. ಸೊ ನೋಡಿದ್ರಲ್ಲ, ಇದಿಷ್ಟು ನಟಿ ತಾರಾ ಅವರ ಮಾತು. ಸಾಹಸಸಿಂಹ ವಿಷ್ಣುವರ್ಧನ್ ಅವ್ರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ತುಂಬಾ ಖುಷಿ ಆಯಿತು ಅನ್ನೋದ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಅವ್ರ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡ್ರು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.